ಪ್ರಪೋಸ್ ಪ್ರಾಂಕ್ ಗೈಸ್, ಅದೊಂದು ಪ್ರಾಂಕೇ ಅಲ್ಲ. ನೀವು ಕೇಳ್ತಾ ಇರೋದೆಲ್ಲ ಪ್ರಾಂಕೇ ಅಲ್ಲ. ರೀಸನ್ ಹೇಳ್ತೀನಿ ನೋಡ್ರಿ. ಪ್ರಪೋಸ್ ಮಾಡೋದು ಒಬ್ರು ಫೀಲಿಂಗ್ಸ್ ಜೊತೆ ಆಟ ಆಡ್ತಿದಾರೆ, ಅದನ್ನ ನಾವು ಪ್ರಾಂಕ್ ಮಾಡೋದು ಇಟ್ ಈಸ್ ವೆರಿ ಅಟ್ಟರ್ ನಾನ್ಸೆನ್ಸ್. ಸಿಮ್ರಾನ್ ಕಮೆಂಟ್ಸ್ ಬಂದಾಗೂ ನಾನು ಹೇಳಿದ್ದೀನಿ, ಆ ಕಮೆಂಟ್ಸ್ ನಾನು ಅಬ್ಸರ್ವ್ ಮಾಡಿರೋದನ್ನ ಅವಾಗ ನಾನು ಹೇಳಿದ್ದೀನಿ, ನೋಡಮ್ಮ ಈ ತರ ಎಲ್ಲ ಪ್ರಾಂಕ್ಸ್ ಚೆನ್ನಾಗಿರಲ್ಲ. ಅಕಸ್ಮಾತ್ ನನಗ್ ನೋವಾದ್ರೆ ನನ್ನ ಫ್ಯಾನ್ಸ್ ಬೈತಾರೆ, ನಿನಗ್ ನೋವಾದ್ರೆ ಒಂದಷ್ಟು ಫೆಮಿನಿಸ್ಟ್ಗಳು ನನಗೆ ಬೈತಾರೆ. ಯಾಕಂದ್ರೆ ನನ್ನ ಕಂಡ್ರೆ ಆಲ್ರೆಡಿ ಎಷ್ಟೊಂದು ಜನಕ್ಕಾಗಲ್ಲ. ಸೊ ನಾನೇನ್ ಕೇಳ್ತೀನಿ ಅಂತ ಅಂದ್ರೆ, ಯಾರು ನೋವು ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವ್ ಹೆಂಗೋ ಬೇರೆ ಬೇರೆ ಚೆನ್ನಾಗಿ ಮಾಡ್ಕೊಂಡಿದೀವಿ. ಈ ಗಿಪೋಸ್ ಅನ್ನೋ ಕಾನ್ಸೆಪ್ಟ್ ಟಚ್ ಮಾಡೋದು ಬೇಡ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಕ್ಲಿಯರ್ ಆಗಿ. ಅವೆಲ್ಲ ಕಾನ್ಸೆಪ್ಟೇ ಅಲ್ಲ. ಒಬ್ರು ಫೀಲಿಂಗ್ಸ್ ಜೊತೆ ಫನ್ ಮಾಡ್ಕೊಂಡು ಅದನ್ನ ಪ್ರಾಂಕ್ ಮಾಡೋದು ಇಟ್ ಇಸ್ ನಾಟ್ ಅ ಕಾನ್ಸೆಪ್ಟ್. ಐ ಫೀಲ್ ಅದನ್ನ ನಾನು ಮಾಡಲ್ಲ. ಸೊ ಅದನ್ನ ಕೇಳ್ಬೇಡಿ. ಪ್ರಪೋಸ್ ಪ್ರಾಂಕ್ ಗೈಸ್, ಅದೊಂದು ಪ್ರಾಂಕೇ ಅಲ್ಲ. ನೀವು ಕೇಳ್ತಾ ಇರೋದೆಲ್ಲ ಪ್ರಾಂಕೇ ಅಲ್ಲ. ರೀಸನ್ ಹೇಳ್ತೀನಿ ನೋಡ್ರಿ. ಪ್ರಪೋಸ್ ಮಾಡೋದು ಒಬ್ರು ಫೀಲಿಂಗ್ಸ್ ಜೊತೆ ಆಟ ಆಡ್ತಿದಾರೆ, ಅದನ್ನ ನಾವು ಪ್ರಾಂಕ್ ಮಾಡೋದು ಇಟ್ ಈಸ್ ವೆರಿ ಅಟ್ಟರ್ ನಾನ್ಸೆನ್ಸ್. ಸಿಮ್ರಾನ್ ಕಮೆಂಟ್ಸ್ ಬಂದಾಗೂ ನಾನು ಹೇಳಿದ್ದೀನಿ, ಆ ಕಮೆಂಟ್ಸ್ ನಾನು ಅಬ್ಸರ್ವ್ ಮಾಡಿರೋದನ್ನ ಅವಾಗ ನಾನು ಹೇಳಿದ್ದೀನಿ, ನೋಡಮ್ಮ ಈ ತರ ಎಲ್ಲ ಪ್ರಾಂಕ್ಸ್ ಚೆನ್ನಾಗಿರಲ್ಲ. ಅಕಸ್ಮಾತ್ ನನಗ್ ನೋವಾದ್ರೆ ನನ್ನ ಫ್ಯಾನ್ಸ್ ಬೈತಾರೆ, ನಿನಗ್ ನೋವಾದ್ರೆ ಒಂದಷ್ಟು ಫೆಮಿನಿಸ್ಟ್ಗಳು ನನಗೆ ಬೈತಾರೆ. ಯಾಕಂದ್ರೆ ನನ್ನ ಕಂಡ್ರೆ ಆಲ್ರೆಡಿ ಎಷ್ಟೊಂದು ಜನಕ್ಕಾಗಲ್ಲ. ಸೊ ನಾನೇನ್ ಕೇಳ್ತೀನಿ ಅಂತ ಅಂದ್ರೆ, ಯಾರು ನೋವು ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವ್ ಹೆಂಗೋ ಬೇರೆ ಬೇರೆ ಚೆನ್ನಾಗಿ ಮಾಡ್ಕೊಂಡಿದೀವಿ. ಈ ಗಿಪೋಸ್ ಅನ್ನೋ ಕಾನ್ಸೆಪ್ಟ್ ಟಚ್ ಮಾಡೋದು ಬೇಡ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಕ್ಲಿಯರ್ ಆಗಿ. ಅವೆಲ್ಲ ಕಾನ್ಸೆಪ್ಟೇ ಅಲ್ಲ. ಒಬ್ರು ಫೀಲಿಂಗ್ಸ್ ಜೊತೆ ಫನ್ ಮಾಡ್ಕೊಂಡು ಅದನ್ನ ಪ್ರಾಂಕ್ ಮಾಡೋದು ಇಟ್ ಇಸ್ ನಾಟ್ ಅ ಕಾನ್ಸೆಪ್ಟ್. ಐ ಫೀಲ್ ಅದನ್ನ ನಾನು ಮಾಡಲ್ಲ. ಸೊ ಅದನ್ನ ಕೇಳ್ಬೇಡಿ.